ಇದೇ ಥರ ಕ್ಯಾಂಪ್ಗಳಾಗಲಿ. ನಮ್ಮ ಮಂಡ್ಯ ಬ್ಲಡ್ ಬ್ಯಾಂಕ್ಗೆ ತುಂಬ ರಕ್ತದ ಅವಶ್ಯಕತೆ ಇರುತ್ತೆ. ಸೊ ಈಗಲೂ ಇದು ಜೀವ ದಾನ ಕಾರ್ಯಕ್ರಮ ಆಗಿರುತ್ತೆ. ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಹೀಗೆ ಶುರುವಾಗಲಿ. ಮುಂದಿನ ವರ್ಷ ನಾವು ಇದೇ ಜಾಬ್ಸಂದ್ರಕ್ಕೆ ಬಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋಷ್ಟರಲ್ಲಿ 5,000 ಜನ ಸಬ್ಸ್ಕ್ರೈಬರ್ಸ್ ಆಗಲಿ. ಒಳ್ಳೆಯದಾಗಲಿ. ಇದು ನಮಗೆ ಒಂದು ಬೇರೆ ಜನಗಳಿಗೂ ತಲುಪಂಗೆ ಆಗುತ್ತೆ. ಸೊ ಇದೆಲ್ಲ ತುಂಬ ಸುದ್ದಿ. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಹಾಕೊಂಡು ಓಡಾಡಿ. ಯಾರೇ ನಮ್ಮ ಫ್ರೆಂಡ್ಸ್ಗಳಾದ್ರೂ ಅಷ್ಟೇ, ಯಾರಾದರೂ ಅಷ್ಟೇ, ಹೋಗೋದು ಒಂದು ನಿಮಿಷ, ಅದು ಹೋದ್ಮೇಲೆ ಅನುಭವಿಸೋದು ತಂದೆ ತಾಯಿ ಮತ್ತು ನಮ್ಮನ್ನು ಪ್ರತಿ ಒಂದು ನಿಮಿಷ ನೋಡೋಕ್ಕಾಗ್ತಿಲ್ಲ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ಏನು ವಿಡಿಯೋ ಅಂತಂದರೆ, ನನ್ನ ಅಣ್ಣನ ಬರ್ಡೇ. ಬಟ್ ನನ್ನ ಅಣ್ಣ ನಮ್ಮ ಜೊತೆ ಇಲ್ಲ ಇವತ್ತು. ಆ್ಯಕ್ಚುಲಿ ಇವತ್ತು 25th ಇಯರ್ ಕಂಪ್ಲೀಟ್ ಆಗ್ತಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಮತ್ತು ಅಣ್ಣನ ಫ್ರೆಂಡ್ಸು, ನಮ್ಮೂರಿನವರೆಲ್ಲರೂ ಸೇರಿ ಈ ಕಾರ್ಯಕ್ರಮ ಇಟ್ಕೊಂಡಿರೋದು. ಅದರಲ್ಲಿ ಏನೇನು ಕಾರ್ಯಕ್ರಮ ಅಂದರೆ ಸಸಿ ವಿತರಣೆ ಆಗಿರ್ಬೋದು, ಮತ್ತು ನಮ್ಮೂರಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದಷ್ಟು ಉಚಿತವಾಗಿ ಏನಾದರೂ ಬುಕ್ಸ್ ವಿತರಣೆ ಆಗಿರ್ಬೋದು, ಮತ್ತು ಮುಖ್ಯವಾಗಿ ಏನಂದರೆ ರಕ್ತದಾನ ಶಿಬಿರ ಇಟ್ಕೊಂಡಿದ್ದೀವಿ. ಜನರು ಯಾವ್ಯಾವ ರೀತಿ ಅಕಾಲಿಕ ಮರಣವನ್ನು ಹೊಂದಿದ್ದಾರೆ ಅಂತ ಉದಾಹರಣೆ ಇತ್ತೀಚೆಗೆ ನೋಡೋದು. ಯಾವುದೋ ಸ್ಕೂಲ್ ಹುಡುಗ ಈಜಾಡಕ್ಕೆ ಹೋಗಿ ಒಬ್ಬ ಅವನು ಈಜು ಬರ್ದಾನೆ ಡೆತ್ ಆದ. ಪಾಪ ಹಾಸ್ಟೆಲ್ ಓದ್ತಿದ್ದ. ಅವ್ರ ತಂದೆ ತಾಯಿ ಕೂಡ ಒಬ್ಬನೇ ಮಗ. ಎಷ್ಟೋ ಕಡೆ ನೋಡ್ತೀವಿ ಆಕ್ಸಿಡೆಂಟ್ಗಳಾಗ್ತದೆ. ಆಕ್ಸಿಡೆಂಟ್ಗಳಾದಾಗ ಕೂಡ ಮಕ್ಳುಗಳು ಹೆಲ್ಮೆಟ್ ಹಾಕಿರಲ್ಲ ಅಥವಾ ಬೇರೆ ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ, ಏನಿರಲ್ಲ, ಡೆತ್ ಆಗ್ತಾರೆ. ಸ್ಟ್ರೈಕ್ ಮಾಡ್ತಿದ್ರು. ಈ ಒಂದು ಅಂಶ ಕೂಡ ಇವತ್ತು ನಮ್ಮ ರೋಹಿತ್ ಅವರ ಜೀವನವನ್ನ ಸೊಗಸು ಅಂತ ಹೇಳಕ್ಕೆ ನಮಗೂ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ ನೋಡಿ, ನಾನು ಬಂದ ತಕ್ಷಣ ನೋಡಿದೆ ಯಾವ ಹೀರೋಗೂ ಕಮ್ಮಿ ಇಲ್ಲ ಅಲ್ವಾ. ಬಹಳ ಮನಸ್ಸಿಗೆ ತುಂಬಾ ಬೇಜಾರಾಗ್ತಿದೆ. ಬಟ್ ಸಾವನ್ನು ಸಹಜವಾಗಿ ಸ್ವೀಕಾರ ಮಾಡಿ ನಡೀತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯುವ ಪ್ರಜ್ಞೆ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ನೆರವೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಂಕಲಿಂಗೇಗೌಡ ಸರ್, 35 ವರ್ಷದ ಮಗ ನಿಮಗಿದ್ದಾನೆ. ನಾನು ನಿಮ್ಮ ಜೊತೆ ನಾನು ಬದುಕಿರೋ ತನಕ ಇರ್ತೀನಿ. ನಮ್ಮಂಥ 106 ಜನ ನಿಮ್ಮ ಮುಂದೆ ಇದ್ದಾರೆ. ಸೊ ನೀವು ಸಶಕ್ತಿ ಇಟ್ಕೊಳ್ಳಿ ಎಲ್ಲರೂ ಅಂತ ಹೇಳ್ತಾ, ಸೊ ನಾವು ಚಿರಸ್ಮರಣೀಯಾಗಿ ರೋಹಿತನ್ನ ನಾವು ನೆನೆಸ್ಕೊಳ್ಳೋಣ. ನಾವು ಅದರಿಂದ ಒಂದಷ್ಟು ಪಾಠನೂ ಕಲ್ತು ಮತ್ತೆ ಮುಂದುವರೆದು ಮತ್ತೆ ನಾವು ಒಂದು ದೇಶಕ್ಕೆ ನಾವು ಒಂದು ಆಸ್ತಿ ಆಗೋಣ ಅಂತ ಹೇಳ್ತೀನಿ. ಸೊ ಎಲ್ಲರಿಗೂ ಧನ್ಯವಾದ. ಈಗ ಅವ್ರಿಗೂ ನೋಟ್ಬುಕ್ಗಳು ಅದೇ ಅಣ್ಣ ಇಲ್ಲ ಸರ್. ರಕ್ತ ಕೊಟ್ಟರಂತೆ 3 ಜನ ಸೇರಿ ಒಂದು ಬ್ಯಾಗ್ ಕೊಟ್ಟರಂತೆ. ಎಷ್ಟನೇ ಕ್ಲಾಸು? 7th. ಚೆನ್ನಾಗಿ ಓದ್ಬೇಕು. 1 ಗಂಟೆ ನೆಕ್ಸ್ಟ್ ಲ್ಯಾಬ್ ಟೆಸ್ಟ್ ಆಗಿ ಕೊಡ್ಬೇಕಲ್ಲ. HIV, ಜಾಂಡೀಸು, ಮಲೇರಿಯಾ ಅವೆಲ್ಲ ಮಾಡ್ತೀವಿ. ಹಂಗೆ ಕೊಡ್ತಾರಲ್ಲ. ಇದು ರಕ್ತದಾನದ ಬಗ್ಗೆ ಹೇಳ್ತಿರೋದು. ಒಬ್ರು ರಕ್ತ ಕೊಟ್ರೆ 3 ಜನದ್ದು ರಕ್ತ ಜೀವ ಉಳಿಸ್ಬೋದು. ರಕ್ತ ಕೊಡೋದು ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ಈ ಎಮರ್ಜೆನ್ಸಿ ಏನಾದ್ರು ಆಯ್ತು ಅಂದ್ರೆ ರಕ್ತ ಇರಲೇಬೇಕು. ಈಗ ನಾವು ಆಸ್ಪತ್ರೆಯಲ್ಲಿ ಪೇಷಂಟ್ ಈಗ ಹಿಂಗೆ ಉಳಿಸ್ತೀವೋ, ಸೊ ಅದು ರಕ್ತ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ರಕ್ತ ಕೊಡೋದ್ರಿಂದ ಮತ್ತೆ ಹೊಸ ರಕ್ತ ಬಾಡಿ ಉತ್ಪತ್ತಿ ಆಗುತ್ತೆ. ಅದರಿಂದ ತುಂಬಾ ಒಳ್ಳೆಯದು. ಕೆಲವರಿಗೆ ಹಿಮೋಗ್ಲೋಬಿನ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಕೆಲವು ಸ್ಮೋಕ್ ಮಾಡ್ತಾರೆ, ಅವರೆಲ್ಲ ರೆಗ್ಯುಲರ್ ಆಗಿ ಬ್ಲಡ್ ಕೊಡ್ತಿರ್ಬೇಕು. ಆ ಬ್ಲಡ್ ಬೇರೆಯವರಿಗೆ ಒಂದು ಬಾಟ್ಲ್ ಬ್ಲಡ್ ಕೊಟ್ರೆ 3 ಜನ ರಕ್ತ ಉಳಿಸ್ಬೋದು. ಸೊ ಅದರಿಂದ ರಕ್ತದಾನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಕೆಲವರು ಹೆದರ್ಕೋತಾರೆ, ರಕ್ತ ಕೊಟ್ರೆ ನಮ್ಮ ಬಾಡಿಲಿ ರಕ್ತ ಕಮ್ಮಿ ಆಗುತ್ತೆ. ಆ ಥರ ಎಲ್ಲ ಏನಿಲ್ಲ. ಒಂದ್ಸಲ ರಕ್ತ ಕೊಟ್ರೆ ಅದು ಮತ್ತೆ 3 months ಅಲ್ಲಿ ಮತ್ತೆ ಈಗ ಎಷ್ಟು ಕೊಟ್ಟಿರೋ ಬ್ಲಡ್ ಅಷ್ಟು ಮತ್ತೆ ಉತ್ಪತ್ತಿ ಆಗುತ್ತೆ. ಸೊ ಅದೇ ಭಯ ಬೇಡ. ಸೊ ರೆಗ್ಯುಲರ್ ಆಗಿ ಒಂದು ಅಟ್ಲೀಸ್ಟ್ ವರ್ಷಕ್ಕೆ 2,000 ಎಲ್ಲರೂ ಬ್ಲಡ್ ಕೊಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಏನು ಅನಿಸ್ತಿದೆ ನಿಮಗೆ ಈ ಕಾರ್ಯಕ್ರಮ ಬಗ್ಗೆ? ತುಂಬ ಖುಷಿ ಆಗ್ತಿದೆ. ರಕ್ತದಾನಿಗಳು ತುಂಬ ಯಥೇಚ್ಛವಾಗಿ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ಇದೊಂದು ಮಹಾ ಶ್ರೇಷ್ಠ ಕೆಲಸ. ಹಾಗಾಗಿ ಪ್ರತಿ ಗಂಡಸರು ಪ್ರತಿ 3 ತಿಂಗಳಿಗೊಂದ್ಸರಿ ಮತ್ತು ಲೇಡೀಸು ಪ್ರತಿ 4 ತಿಂಗಳಿಗೊಂದ್ಸರಿ, ವರ್ಷಕ್ಕೆ 3 ಸಾರಿ ರಕ್ತದಾನವನ್ನು ಮಾಡ್ತಾಯಿರಿ. ಪ್ರತಿ ವರ್ಷ ಇದೇ ಥರ ಕ್ಯಾಂಪ್ಗಳಾಗಲಿ. ನಮ್ಮ ಮಂಡ್ಯ ಬ್ಲಡ್ ಬ್ಯಾಂಕ್ಗೆ ತುಂಬ ರಕ್ತದ ಅವಶ್ಯಕತೆ ಇರುತ್ತೆ. ಸೊ ಈಗಲೂ ಇದು ಜೀವ ದಾನ ಕಾರ್ಯಕ್ರಮ ಆಗಿರುತ್ತೆ. ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಇಲ್ಲಿ
ಸರ್ ಏನೇನು ಕೊಡ್ತಿದ್ದೀರಾ ಬ್ಲಡ್ ಕೊಟ್ಟಾದ್ಮೇಲೆ? ರಕ್ತದಾನಿಗಳಿಗೆ ನಮ್ಮ ಬ್ಲಡ್ ಬ್ಯಾಂಕ್ ವತಿಯಿಂದ ನಂದಿನಿ ಓಕೆ ಮತ್ತೆ ನಂದಿನಿ ಕುಕೀಸ್ ಕೊಡ್ತಾ ಇದೀವಿ. ಓಕೆ ಮತ್ತೆ ಕ್ಯಾಂಪ್ ಆರ್ಗನೈಸರ್ ಕಡೆಯಿಂದ ಆಪಲ್ ಸೇಫ್ ಕೊಡ್ತಾ ಇದ್ದಾರೆ. ಓಕೆ ಸರ್, ಸೊ ಇಷ್ಟನ್ನು ನಾವು ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಅಣ್ಣ ಏನು ಅನಿಸ್ತಿದೆ ನಿಮಗೆ? ಫ್ರೆಂಡ್ ಬರ್ಡೇ ದಿನ ಡೊನೇಷನ್ ಮಾಡ್ತಿದ್ದಾರೆ, ಬ್ಲಡ್ ಡೊನೇಷನ್ ಮಾಡ್ತಿದ್ದಾರೆ. ನಿಮಗೆ ತುಂಬ ಖುಷಿ ಆಯ್ತಾ ಇದೆ? 5 ಸಲ ಬ್ಲಡ್ ಕೊಟ್ಟಿದೆ ಮೊದಲೇ, ಒಂದು 2 ವರ್ಷ ನಿಲ್ಸ್ಬಿಟ್ಟಿದೆ, ಮತ್ತೆ ಕೊಟ್ಟಿರಲಿಲ್ಲ. ಒಳ್ಳೆ ಇವಾಗ ಬ್ಲಡ್ ಕೊಡುವ ಅಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಶುರುವಾಗಲಿ. ಮುಂದಿನ ವರ್ಷ ನಾವು ಇದೇ ಜಪ್ಸಂದ್ರಕ್ಕೆ ಬಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋಷ್ಟರಲ್ಲಿ 5,000 ಜನ ಸಬ್ಸ್ಕ್ರೈಬರ್ಸ್ ಆಗಲಿ, ಒಳ್ಳೇದಾಗಲಿ. ಮಾಡ್ತಾ Thank you, sir. ಇರಿ. ಇದು ನಮ್ಗೆ ಒಂದು ಬೇರೆ ಜನಗಳಿಗೂ ತಲುಪ್ದಂಗೆ ಆಗುತ್ತೆ. ಸೊ ಇದೆಲ್ಲ ಶುಭ ಸುದ್ದಿ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಇಲ್ಲೇ ಇದ್ದಾರೆ. ಅವರು ನಮ್ಮ ಫ್ಯಾಮಿಲಿ ಎಲ್ಲರೂ ಬ್ಲಡ್ ಡೊನೇಷನ್ ಮಾಡ್ತಿದ್ದಾರೆ. ಬನ್ನಿ ನೋಡೋಣ. ಇಲ್ಲಿ ನೋಡಿ, ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನಮ್ಮಮ್ಮ ಬ್ಲಡ್ ಕೊಟ್ಟು ಆ್ಯಪಲ್ ತಿಂತಾ ಇದ್ದಾರೆ ಎನರ್ಜಿಗೆ. ಹಾಯ್ ಸೊಂಟಿ. ಚೆಕ್ ಮಾಡಿಸೋ ಓಕೆಂದ್ರೆ ಕೊಡು. ಬಾಯ್, ಟಾಟಾ. ಅಣ್ಣ ಹಾಯ್. ಹಾಯ್ ನಚ್ಚಣ. ಹಾಯ್. ಇವರೆಲ್ಲ ನಮ್ಮ ಅಣ್ಣನ ಫ್ರೆಂಡ್ಸು. ಅಲ್ಲೂ ನೋಡಿ ಫ್ರೆಂಡ್ಸ್. ಅಣ್ಣ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಫ್ರೆಂಡ್ ಬಗ್ಗೆ? ಏನು ಹೇಳೋದು, 9ನೇ ಕ್ಲಾಸಲ್ಲಿ ನಮ್ಗೆ ಪರಿಚಯ ಆಗಿದ್ದು, ಜೊತೆಗೆ ಇರ್ತಿದ್ವಿ. ಇವತ್ತು ಜೊತೆಗಿಲ್ಲ, ಬೇಜಾರು ಇರ್ತೀವಿ. ಪ್ರತಿ ವರ್ಷವೂ ಜೊತೆಗೆ ಇರ್ತಿದ್ದ, ಜೊತೆಗೆ ಸೇರ್ತಿದ್ವಿ. ಮತ್ತು ಅವನಿಲ್ಲ ಅನ್ನೋದು ಇದು ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ, ಮಿಸ್ ಮಾಡ್ಕೋತೀವಿ ಅಷ್ಟೇ. ಅಣ್ಣ ಇದರಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ರಿಗೂ? ಏನಿಲ್ಲ, ಎಲ್ಲ ಹೆಲ್ಮೆಟ್ ಹಾಕೊಂಡು ಓಡಾಡಿ. ಯಾರೇ ನಮ್ಮ ಫ್ರೆಂಡ್ಸ್ಗಳಾದ್ರೂ ಅಷ್ಟೇ, ಯಾರಾದರೂ ಅಷ್ಟೇ. ಹೋಗೋದು 1 ನಿಮಿಷ, ಅದು ಹೋದ್ಮೇಲೆ ಅನುಭವಿಸೋದು ಅವ್ರ ತಂದೆ ತಾಯಿ. ಮತ್ತು ನಮ್ಮನ್ನು ಪ್ರತಿ 1 ನಿಮಿಷ ನೋಡೋಕ್ಕಾಗ್ತಿಲ್ಲ. ಹತ್ರದಿಂದ ನೋಡೋರು ನಮಗೆ ಗೊತ್ತಿರುತ್ತೆ ನೋವು ಏನು ಅಂತ. ಎಲ್ಲರೂ ಹುಷಾರಾಗಿ ಹೆಲ್ಮೆಟ್ ಹಾಕೊಂಡು ಓಡಾಡಿ. ಕೊನೆ ಸಲ ಅವ್ನು ನಮಗೆ ಸಿಕ್ಕಿಲ್ಲ ಅನ್ನೋದೊಂದೇ ಬೇಜಾರು. ಇಲ್ಲೇ ಇದ್ರು ಹಿಂಗೆ ಇದ್ರು ಚೆನ್ನಾಗಿರಲಿ, ಇನ್ನೊಂದು ಜನ್ಮ ಅಂತಿದ್ರೆ ಮತ್ತೆ ನಮ್ಮ ಜೊತೆನೇ ಸಿಗಲಿ. ನಾನು ರೋಹಿ ತುಂಬ ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸ್. ಒಟ್ಟಿಗೆ ಬೆಳೆದ್ವಿ, ಒಟ್ಟಿಗೆ ಆಡಿದ್ವಿ, ಒಟ್ಟಿಗೆ ಓದಿದ್ವಿ, ಒಟ್ಟಿಗೆ ಇದ್ವಿ. ಮುಂದೇನು ಕೂಡ ಒಟ್ಟಿಗೆ ಇರ್ತಿದ್ವಿ. ನಾನು ತುಂಬ ಕ್ಲೋಸ್ ಫ್ರೆಂಡ್ಸು. ಅವನ ಹತ್ರ ಕಿತ್ತಾಡಿರೋಷ್ಟು, ಅವನ ಹತ್ರ ಮುನ್ಸ್ಕೊಂಡಿರೋಷ್ಟು ಯಾರ ಹತ್ರ ಮುನ್ಸ್ಕೊಂಡಿಲ್ಲ ನಾನು. ಅವನಂತೂ ಸಿಕ್ಕಾಪಟ್ಟೆ ಮುನ್ಸ್ಕೊಂತಿದ್ದ ನನ್ನ ಹತ್ರ. ಯಾವಾಗಲೂ ರೇಗಿಸ್ತಿದ್ದೆ, ನೀನು ಹುಡುಗಿ ಆಗಬೇಕಿತ್ತು ಬಡ್ಡಿ ಮಗನಿ ಅಂತ, ಹಿಂಗೆ ಅಂತಿದ್ದೆ. ತುಂಬ ಆತ್ಮೀಯ ಸ್ನೇಹಿತ. ಇಬ್ಬರು ಒಳ್ಳೇದಾಗಲಿ ಕೆಟ್ಟದಾಗಲಿ ಇಬ್ಬರು ಶೇರ್ ಮಾಡ್ತಿದ್ವಿ. ಅವನದು ಏನೇ ಒಳ್ಳೇದಿರಲಿ ಕೆಟ್ಟದಿರಲಿ ನನ್ನ ಹತ್ರ ಪ್ರತಿಯೊಂದು ಕೂಡ ಶೇರ್ ಮಾಡ್ತಿದ್ದ. ನನ್ನ ಹತ್ರ ಹೇಳ್ಕೊಂಡಿಲ್ಲ, ಅವ್ನು ಸಮಾಧಾನ ಆಗ್ತಿಲ್ಲ, ಅಷ್ಟು ಶೇರ್ ಮಾಡ್ತಿದ್ದ. ನನ್ನ ಹತ್ರ ಒಳ್ಳೆ ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ತಿದ್ದ. ಅವ್ನ ಪರ್ಸ್ನಲ್ ಲೈಫ್ ಕೂಡ ಶೇರ್ ಮಾಡ್ತಿದ್ದ. ಅಷ್ಟು ಕ್ಲೋಸ್ ಇದ್ವಿ ಇಬ್ಬರು. ಜನವರಿ 3 ಬೆಳಿಗ್ಗೆ ನೀನು ನೋಡಕ್ಕೆ ಬರ್ತೀನಿ ಅಂತ ಹೊರಟೋನು. ನಾಳೆ ಸಿಗು, ನೀನು ನೋಡಬೇಕು, ನಾಳೆ ಬೆಂಗಳೂರು ಬರ್ತಾಯಿದ್ದೀನಿ ಅಂತಂದ. 9 ಕಾಲಲ್ಲಿ ಮೆಸೇಜ್ ಹಾಕೋನೆ, ನೀನು ನೋಡಕ್ಕೆ ಬರ್ತೀನಿ ಬಡ್ಡಿ ಮನೆ ನಾಳೆಗೆ ಬೆಂಗಳೂರು ಬರ್ತೀನಿ ಅಂತ. ಬೆಳಿಗ್ಗೆ ನಾನೇ ನೋಡೋ ಥರ ಆಯಿತು. ದಯವಿಟ್ಟು ಎಲ್ಲರೂ ಕೇಳ್ಕೊಡೋದೊಂದೇ, ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಹಾಕ್ರಿ, ಹೆಲ್ಮೆಟ್ ಬಳಸ್ರಿ, ಗಾಡಿನ ತುಂಬ ನಿಧಾನ ಕೊಡಿಸ್ರಿ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವನಿಲ್ಲ, ಆ ಥರ ಅಂದ್ಕೊಂಡು ಇಲ್ಲ ನಾವು ಅವನಿಲ್ಲ ಅಂತ. ಅವನ ಹೆಸರಲ್ಲಿ ಏನೋ ಸ್ವಲ್ಪ ಒಳ್ಳೆ ಕೆಲಸ ಮಾಡೋಣ ಅಂತಿದ್ದೀವಿ. ಅವನಿರೋವರೆಗೂ, ನಾವಿರೋವರೆಗೂ ಅವನಿಲ್ಲ ಅಂತ ಯಾರಿಗೂ ಅನಿಸ್ತಿರೋ ಥರ ನೋಡ್ಕೊತೀವಿ. ನಮ್ಮ ಅತ್ತೆ ಮಾವ ನಗ್ನಾಗ್ತಾ ಇದ್ರೆ ಆ ನಗುನಲ್ಲಿ ನಾವು ಅವನ್ನ ನೋಡೋದಕ್ಕೆ ಇಷ್ಟಪಡ್ತೀವಿ. ಫ್ರೆಂಡ್ಸ್, ನಮ್ಮ ಅಣ್ಣ ಬಿಟ್ಟೋಗೋದಕ್ಕೆ ರೋಡ್ ಆಕ್ಸಿಡೆಂಟೇ ಕಾರಣ.
ಅದಕ್ಕೆ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟು, ಯಾರೇ ಬೈಕ್ ರೈಡ್ ಮಾಡೋದಾದರೂ ಪ್ಲೀಸ್ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ. ಹಿಂದೆ ಕೂರೋರು ಕೂಡ ಹೆಲ್ಮೆಟ್ ಹಾಕ್ಕೊಳ್ಳಿ. ನಿಧಾನವಾಗೇ ಹೋಗಿ. ಮತ್ತೇನೆಂದರೆ ಗಾಡಿ ಓಡಿಸುವಾಗ ಒಂದು ಮನೆಯವ್ರ ಬಗ್ಗೆನೂ ಯೋಚನೆ ಮಾಡಿ. ಇಷ್ಟೇ ಫ್ರೆಂಡ್ಸ್, ಪ್ಲೀಸ್ ಎಲ್ಲರೂ ಸ್ಲೋಗೆ ಹೋಗಿ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ. ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.